ಇದಾದ್ಮೇಲೆ ಅವರು ಅಕಾಡೆಮಿಕಲಿ ಸ್ಟ್ರಾಂಗ್ ಆಗಬೇಕು, ಅಂದ್ರೆ ಓದೋ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಬೇಕು. ರಿಸಲ್ಟ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. 30 ಲಕ್ಷ ಜನ ವಿದ್ಯಾರ್ಥಿಗಳು ಬರೆಯುವಂತ ಪರೀಕ್ಷೆ. 1.25 ಲಕ್ಷ MBBS ಸೀಟ್ಸ್ ಇದೆ, ಅದರಲ್ಲಿ ಸುಮಾರು ಅರ್ಧದಷ್ಟೇ ಗವರ್ಮೆಂಟ್ ಸೀಟ್ಗಳು. ಸೊ ಇಂಥ ಹೈ ಲೆವೆಲ್ ಕಾಂಪಿಟೇಷನ್ ಇರುವಾಗ ಗ್ಯಾರಂಟಿಯಾಗಿ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಅನ್ನುವಾಗ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಕಟ್ಟಿದ್ದೀನಿ ಕೂಡ. ಅದಕ್ಕೋಸ್ಕರನೇ ಅಷ್ಟು ಗ್ಯಾರಂಟಿಯಿಂದ ನಾನು ಹೇಳಬಲ್ಲೆ. ಏನ್ ಮಾಡ್ತೀವಿ, ನಿಮ್ಮ ಮಕ್ಕಳಿಗೆ ಓದೋದು ಹೇಗೆ ಅನ್ನೋದನ್ನ ಕಲಿಸ್ತೀವಿ, ನೋಟ್ಸ್ ಮಾಡೋದು ಹೇಗೆ ಕಲಿಸ್ತೀವಿ, ರಿವಿಷನ್ ಟೂಲ್ಸ್ ಅನ್ನ ಡೆವಲಪ್ ಮಾಡೋದು ಹೇಗೆ ಕಲಿಸ್ತೀವಿ, ಅಸೆಸ್ಮೆಂಟ್ ಹೇಗೆ ತಗೊಳ್ಬೇಕು, ಟೆಸ್ಟ್ಗಳು ಮತ್ತೆ ಪರೀಕ್ಷೆಗಳನ್ನ ಹೇಗೆ ತಗೊಳ್ಬೇಕು ಮತ್ತೆ ಹೇಗೆ ಫೇಸ್ ಮಾಡಬೇಕು, ಮತ್ತೆ ಅದರ ನಂತರದಲ್ಲಿ ಏನ್ ಮಾಡಬೇಕು, ಅಸೆಸ್ಮೆಂಟ್ ತಗೊಂಡ ನಂತರದಲ್ಲಿ ಏನ್ ಮಾಡಬೇಕು, ಇದನ್ನ ನಾವು ಹೇಳ್ಕೊಡ್ತೀವಿ. ಇದನ್ನ ನಾವು ಕಲಿಸಿದಾಗ ಮಕ್ಕಳು ಯಾರು ಕಲಿಸೋರಿಲ್ಲ ಅಂತಂದ್ರೂ ಏನ್ ಬೇಕಾದ್ರೂ ಕಲಿಯುವಂತ ಶಕ್ತಿ ಅವರಲ್ಲಿ ಬರುತ್ತೆ. ಫೋಕಸ್, ಕಾಂಟೆಂಟ್ ಅನ್ನ ಬಳಸ್ಕೊಂಡು ಕಾಂಪಿಟೆನ್ಸ್ ಡೆವಲಪ್ ಮಾಡಬೇಕು. ಅಂದ್ರೆ ಯಾವ ಪುಸ್ತಕಗಳಿದೆಯೋ ಆ ಪುಸ್ತಕಗಳನ್ನೇ ಬಳಸ್ಕೊಂಡು ನಿಮ್ಮ ಮಕ್ಕಳಲ್ಲಿ ಸಾಮರ್ಥ್ಯದ ವೃದ್ಧಿ ಮಾಡಬೇಕು. ಆ ಸಾಮರ್ಥ್ಯವನ್ನ ಬಳಸೋದನ್ನ ಕಲಿಸಬೇಕು. ಆ ಸಾಮರ್ಥ್ಯವನ್ನ ನಿಮ್ಮ ಮಕ್ಕಳು ಬಳಸ್ತಾ ಅವರಿಗೆ ಬೇಕಾದ ಸಾಧನೆಯನ್ನ ಅವರು ಮಾಡ್ತಾರೆ. ನೆಕ್ಸ್ಟ್ ಹಂತದಲ್ಲಿ ಏನ್ ಮಾಡ್ತೀವಿ, ಅವರಲ್ಲಿ ಅಭ್ಯಾಸಗಳು, ಧೋರಣೆಗಳು ಮತ್ತೆ ಮಾನಸಿಕತೆಯನ್ನ ಸರಿ ಮಾಡ್ತೀವಿ. ಪಾಸಿಟಿವ್ ಹ್ಯಾಬಿಟ್ಸ್, ಆಟಿಟ್ಯೂಡ್ಸ್ ಅಂಡ್ ಮೈಂಡ್ ಸೆಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಆಕ್ಷನ್ ಪ್ಲಾನ್ ಫಾರ್ ಪ್ರಿಪರೇಷನ್, ತಯಾರಿ ಮಾಡುವಾಗ 2 ವರ್ಷದಲ್ಲಿ ಯಾವ ಹಂತದಲ್ಲಿ ಏನ್ ಮಾಡಬೇಕು ಅನ್ನೋದು ಒಂದು ಆಕ್ಷನ್ ಪ್ಲಾನ್ ಪ್ರಕಾರ ಮಾಡಿದಾಗ ಸರಿಯಾಗುತ್ತೆ ಪ್ರಿಪರೇಷನ್ ಅಂಡ್ ರಿವಿಷನ್ ಬ್ಯಾಲೆನ್ಸ್, ಅದು ಹೇಗೆ ಮಾಡೋದು. ಮತ್ತೆ ಸ್ಟ್ರಾಟಜಿ ಫಾರ್ ಎಕ್ಸಾಮ್ ಪರ್ಫಾರ್ಮೆನ್ಸ್, ಎಕ್ಸಾಮ್ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಏನ್ ಸ್ಟ್ರಾಟಜಿ ಬೇಕು. ಇದಿಷ್ಟು ನಮ್ಮ ವ್ಯವಸ್ಥೆ. ನಿಮ್ಮ ಮಕ್ಕಳ ದಿನಚರಿಯನ್ನ ಫಿಕ್ಸ್ ಮಾಡೋದು, ಅದನ್ನ ಒಂದು ಬ್ಯಾಲೆನ್ಸ್ಡ್ ಆಗಿಡಬೇಕು. ಆಹಾರ, ವಿಹಾರ, ನಿದ್ರಾ, ಈ 3 ಅಂಶಗಳಿರುತ್ತೆ. ಆಹಾರ ಸರಿಯಾಗಿರ್ಬೇಕು, ಅವರ ಚಟುವಟಿಕೆಗಳು ಸರಿಯಾಗಿರ್ಬೇಕು, ರೆಸ್ಟ್ ಸರಿಯಾಗಬೇಕು, ನಿದ್ದೆ ಸರಿಯಾಗಬೇಕು. ಇದು 3 ಸರಿಯಾಗಾಯ್ತು ಅಂತಂದ್ರೆ ಅವರ ಮನಸ್ಸು ಅಧ್ಯಯನದ ಕಡೆಗೆ ಫೋಕಸ್ ಆಗುತ್ತೆ. ಮತ್ತೆ ಅಧ್ಯಯನದ ವಿಚಾರದಲ್ಲಿ ಕಲಿಯೋದು ಹೇಗೆ, ನೋಟ್ಸ್ ಮಾಡೋದು ಹೇಗೆ, ರಿವಿಷನ್ ಮಾಡೋದು ಹೇಗೆ, ಅಸೆಸ್ಮೆಂಟ್ ತಗೊಳ್ಳೋದು ಹೇಗೆ, ಮತ್ತೆ ಆ ಅಸೆಸ್ಮೆಂಟ್ ಆಧಾರದ ಮೇಲೆ ಪ್ರಿಪರೇಷನ್ ಮಾಡೋದು ಹೇಗೆ. ಅವರ ಹ್ಯಾಬಿಟ್ಸ್, ಆಟಿಟ್ಯೂಡ್, ಮೈಂಡ್ ಸೆಟ್, ಅಭ್ಯಾಸಗಳು, ಧೋರಣೆಗಳು ಮತ್ತೆ ಮಾನಸಿಕತೆಯನ್ನ ಸರಿ ಮಾಡೋದು, ಪಾಸಿಟಿವ್ ಆಗಿ ಮಾಡೋದು. ಆಕ್ಷನ್ ಪ್ಲಾನ್ ಮತ್ತೆ ಸ್ಟ್ರಾಟಜಿ, ಪ್ರಿಪರೇಷನ್ ಹೇಗೆ ಮಾಡಬೇಕು, ಎಕ್ಸಾಮ್ ಅನ್ನ ಹೆಂಗ್ ಫೇಸ್ ಮಾಡಬೇಕು. ಇದಿಷ್ಟು ಟ್ರೈನಿಂಗ್ ಮಾಡಿ ನಿಮ್ಮ ಮಕ್ಕಳಲ್ಲಿ ಆ ಸಾಮರ್ಥ್ಯಗಳನ್ನು ಜಾಗೃತಗೊಳಿಸೋದು ನಮ್ಮ ವ್ಯವಸ್ಥೆ. ಈ ವ್ಯವಸ್ಥೆ ಒಳಗಡೆ 2 ವರ್ಷಗಳ ಕಾಲ ನಿಮ್ಮ ಮಕ್ಕಳು ತಯಾರಿ ಮಾಡುವಾಗ ಅದ್ಭುತವಾದ ಶಕ್ತಿಶಾಲಿಯಾದ ವ್ಯಕ್ತಿಗಳಾಗಿ ನಿರ್ಮಾಣವಾಗ್ತಾರೆ. ದೇಶಕ್ಕೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಹೆಮ್ಮೆ ತರುವಂತಹ ವೈದ್ಯರಾಗ್ತಾರೆ, ನಾಯಕರಾಗ್ತಾರೆ. ಇದರಲ್ಲಿ ಅನುಮಾನನೇ ಬೇಡ.